Dear student, observe this question. Observe this question. ಏನಂತ ಇದೆ? ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್, ವಾಲ್ಯೂಮ್ ಆಫ್ ದ ಕ್ಯೂಬ್ ನೋಡಿ, ವಾಲ್ಯೂಮ್ ಬಗ್ಗೆ ಮಾತಾಡಿದ್ದಾನೆ. ಯಾವ್ದು? ಕ್ಯೂಬ್. ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್, ಯಾವುದಂತ ಇನ್ಕ್ರೀಸ್ ಆಗ್ತಾ ಇರೋದು? ವಾಲ್ಯೂಮ್. ಯಾರ ವಾಲ್ಯೂಮ್? ಕ್ಯೂಬಿನ ವಾಲ್ಯೂಮ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಹೌ ಫಾಸ್ಟ್ ಇಸ್ ದ, ಯಾವುದಂತಪ್ಪ? ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ವೆನ್, ಯಾವಾಗ? ಲೆಂತ್ ಆಫ್ ದ ಎಡ್ಜ್ ಅಂತ ಕೇಳಿದ್ದಾರೆ. ಮಕ್ಕಳ ತುಂಬಾ ಸಿಂಪಲ್ ಆಗಿ ಹೇಳಬೇಕಾದ್ರೆ ಕ್ಯೂಬ್ ಅಂದ್ರೆ ಈ ರೀತಿ ಇರುತ್ತೆ, ನಿಮ್ಗೆಲ್ಲ ಗೊತ್ತಿದೆ. ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿನಲ್ಲಿ ಮಾಡ್ತಾ ಇದ್ದಾರಲ್ವಾ ಕ್ಯೂಬ್. ಓಕೆ, ಇದನ್ನ ಕ್ಯೂಬ್ ಅಂತ ಕರಿತೀವಿ. 3 ಡೈಮೆನ್ಷನಲ್. ಸೊ ಕ್ಯೂಬ್ ಅಲ್ಲಿ ಎಲ್ಲಾ ಸೈಡ್ಸು ಈಕ್ವಲ್ ಇರ್ತವೆ, ಅಥವಾ ಎಡ್ಜ್, ಎಲ್ಲ ಎಡ್ಜಸ್ ಈಕ್ವಲ್ ಇರ್ತವೆ. ಈಗ ಇಲ್ಲಿ ಕೇಳಿರ್ತಕ್ಕಂಥ ಜೊಮೆಟ್ರಿಕಲ್ ಫಿಗರ್ ಯಾವುದು? ಕ್ಯೂಬ್. ಹಾಗಾಗಿ ನೇಮಿಗೆ ಕೊಟ್ಕೋಣ. ಲೆಟ್ ವಿ ಬಿ ದ ವಾಲ್ಯೂಮ್ ಕೊಟ್ಟಾಗಾದ್ರೆ ಲೆಟ್ ವಿ ಬಿ ದ ವಾಲ್ಯೂಮ್. ಮಕ್ಕಳ ನೋಡಿ, ಲೆಟ್ ವಿ ಬಿ ದ ವಾಲ್ಯೂಮ್. ಓಕೆ, ಎಸ್ ಬಿ ದ ಸರ್ಫೇಸ್ ಏರಿಯಾ. ಎಸ್ ಬಿ ದ ಏನ್ ಮಕ್ಕಳ? ಸರ್ಫೇಸ್ ಏರಿಯಾ. ಅಂಡ್ ಇನ್ನೊಂದಿದೆ ಎಡ್ಜ್. ಎಡ್ಜ್ಗೆ ಎಕ್ಸ್ ಅಂತ ಕೊಡೋಣ. ಎಕ್ಸ್ ಬಿ ದ ಎಡ್ಜ್, ಲೆಂತ್ ಆಫ್ ಎಡ್ಜ್ ಅಥವಾ ಎಡ್ಜ್. ಸಾಕು. ಈಗ ಒಂದೊಂದೇ ಡೇಟಾ ಬರ್ಕೋಣ. ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್. ವಾಲ್ಯೂಮ್ ಇನ್ಕ್ರೀಸಿಂಗ್ ಅಂದ್ರೆ ಏನ್ ಬರೆಯೋಣ ಮಕ್ಕಳ? ಡಿ ವಿ ಬೈ ಡಿ ಟಿ. ಯಾವ ರೇಟ್ ಅಲ್ಲಿ? 9 cc per second. ಏನು cc ಅಂದ್ರೆ? ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಹೌ ಫಾಸ್ಟ್? how was the surface area of a cube increasing? ಸರ್ಫೇಸ್ ಏರಿಯಾ ಹೇಗೆ ಇನ್ಕ್ರೀಸ್ ಆಗುತ್ತೆ? ಏನಾಗುತ್ತೆ? ds by dt. ಸರ್ಫೇಸ್ ಏರಿಯಾ s ಅಂತ ತಗೊಂಡಿದ್ದೀವಿ. when the length of the edge is 10 cm. ಎಡ್ಜ್ ಗೆ ಸಿಂಬಲ್ ಏನು? x. ಎಷ್ಟು ಸೆಂಟಿಮೀಟರ್? 10 ಸೆಂಟಿಮೀಟರ್. ನೋಡೋಣ. ಸೊ dv by dt ಕೊಟ್ಟವನೇ ds by dt ಕಂಡುಹಿಡಿಬೇಕು. ನಾವು we know that volume of the cube is x cube. ಹೆಂಗೆ ಬಂತು x cube? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಎಲ್ಲ ಎಡ್ಜಸ್ ಸೇಮ್ ಇರೋದ್ರಿಂದ x ಇಂಟು x ನಥಿಂಗ್ ಬಟ್ x ಕ್ಯೂಬ್. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ಏನಾಯ್ತು ಮಕ್ಕಳ? dv by dt is equal to x cube. ಪವರ್ ರಿಡ್ಯೂಸ್ ಮಾಡಿ 3x ಸ್ಕ್ವೇರ್. ಇಷ್ಟಕ್ಕೆ ಬಿಡಬೇಡಿ, ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು t ಮಾಡ್ತಾ ಇದೀವಿ. x ಇದೆ, t ಇದೆ. x ವಿತ್ ರೆಸ್ಪೆಕ್ಟ್ ಟು t, dx by dt. ಸೊ ದಟ್ ಈಸ್ 3 ಇಂಟು ಮಕ್ಕಳ ಹಾಗೆ ನೋಡಿ x ಸ್ಕ್ವೇರ್. dv by dt ಗೊತ್ತು ಎಷ್ಟಪ್ಪ? 9. x ಅಂದ್ರೆ 10, x ಸ್ಕ್ವೇರ್ ಅಂದ್ರೆ 100 ಇಂಟು dx by dt. ಫಸ್ಟ್ dx by dt ಗೊತ್ತಾಗಲಿ. 3 3 ಹೋಗುತ್ತಾ? ಸೊ dx by dt ಬೇಕು. dx by dt ಇಸ್ ಈಕ್ವಲ್ ಟು ಏನಾಗುತ್ತೆ? 3/100. ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ? ಸೆಂಟಿಮೀಟರ್ ಪರ್ ಸೆಕೆಂಡ್. ಆಕ್ಚುಲಿ ಇದು ಕೇಳಿಲ್ಲ, ಇದು ಬೇಕು ಅಂದ್ರೆ ಇದು ಗೊತ್ತಾಗಲೇಬೇಕು. ನಾವು what is the formula for surface area of a cube? Surface area of a cube is 6x square. Now differentiate with respect to t. What happens here? ds by dt is equal to 6 into x square ಮಕ್ಕಳ. x square differentiate ಮಾಡಿದ್ರೆ ಪವರ್ ರಿಡ್ಯೂಸ್ ಮಾಡಿದ್ರೆ 2x into dx by dt. That is equal to 6 into 2 into x ಅಂದ್ರೆ 10 into dx by dt ಎಷ್ಟು ಮಕ್ಕಳ? 3/100. 3/100. ಓಕೆ, 10 10s ಹೋಗುತ್ತೆ ನೋಡಿ. ಹಾಗೆ 2 1s 2 5s. ಸೊ ದಟ್ ಈಸ್ ಈಕ್ವಲ್ ಟು 6/5 ಸೆಂಟಿಮೀಟರ್ ಸ್ಕ್ವಯರ್ ಪರ್ ಸೆಕೆಂಡ್. ಯಾಕೆ ಸೆಂಟಿಮೀಟರ್ ಸ್ಕ್ವಯರ್ ಆಗ್ತದೆ ಅಂದ್ರೆ ಸರ್ಫೇಸ್ ಏರಿಯಾ. ಸೊ ದಟ್ ಈಸ್ ds by dt. ಗೊತ್ತಾಯ್ತಾ ನೋಡಿ ಕ್ವಶನ್? ಗೊತ್ತಾಯ್ತಪ್ಪ? ಸೊ ಏನೋ ತಪ್ಪು ಮಾಡಿದೀವಿ. 3/100 ಬರಬೇಕು ನೋಡಿ. ಏನೋ ತಪ್ಪು ಮಾಡಿದೀವಾ? ನೀಟಾಗಿ ಓದಿಪ್ಪ, ಒಂದ್ಸರಿ ನೋಡ್ಕೊಳ್ಳಿ. ನಾವು ರಾಂಗ್ ಇದ್ರೆ ಚೇಂಜ್ ಮಾಡೋಣ. ಕರೆಕ್ಟ್ ಆಗಿದೆ. 6 2s ಅಲ್ಲಿಗೆ 2x ಆಯಿತು. 6 ಇಂಟು 2 ಇಂಟು ಎಕ್ಸ್ ಅಂದರೆ 10 ಇಂಟು dx by dt 3/100. ಸೊ 0 0 ಹೋಯಿತು. ನಾನು ಇನ್ನೊಂದು ತಪ್ಪು ಮಾಡಿದ್ದೀವಿ. ಏನು ಗೊತ್ತಾ? ಇಲ್ಲಿ 6 3s 18 ಉಳ್ಕೊಂಡು 18. ನಾವು ಇಟ್ ಈಸ್ ಕರೆಕ್ಟ್. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗೆ ನೋಡಿ, ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್? ನೆಕ್ಸ್ಟ್ ಕ್ವಶನ್ ನೋಡೋಣ ಮಕ್ಕಳ. An edge of a variable cube is
ಆನ್ ಎಡ್ಜ್ ಆಫ್ ಎ ವೇರಿಯಬಲ್ ಕ್ಯೂಬ್. ನೀಟಾಗಿ ಬರೆದ್ಬಿಡ್ತೀನಿ, ಕ್ಯೂಬ್ ಹಂಗೆ ಇದೆ ಗೊತ್ತಿರಬೇಕು. ಆನ್ ಎಡ್ಜ್ ಆಫ್ ಎ ವೇರಿಯಬಲ್ ಕ್ಯೂಬ್ ಈಸ್ ಆನ್ ಎಡ್ಜ್ ಆಫ್ ಎ ವೇರಿಯಬಲ್ ಕ್ಯೂಬ್ ಅಂದ್ರೆ ಇದು ಕಾನ್ಸ್ಟೆಂಟ್ ಇಲ್ಲ ಅಂತ. ವೇರಿಯಬಲ್ ಕ್ಯೂಬ್ ಈಸ್ ಎಡ್ಜ್ ಆಫ್ ಎ ವೇರಿಯಬಲ್ ಕ್ಯೂಬ್ ಈಸ್ increasing at the rate of 3 centimeter per second. 3 centimeter per second. How fast is the volume of the cube increasing? How fast is the volume of the? How fast is the yaudante? Volume of the cube is increasing. Volume of the cube is increasing when the edge is 10 centimeter long. When the edge is 10 centimeter long. ಅಷ್ಟು ಉದ್ದ ಇದೆಯಂತೆ. ಎಷ್ಟು 10 centimeter? 10 centimeter. ಮಕ್ಕಳ ನೋಡಿ, ಎಡ್ಜ್ ಆಫ್ ಎ ವೇರಿಯಬಲ್ ಕ್ಯೂಬ್ ಜಾಮೆಟ್ರಿಕಲ್ ಫಿಗರ್ ಯಾವುದು? ಕ್ಯೂಬ್. ಎಡ್ಜ್ ಗೆ ಸಿಂಬಲ್ ಏನು ಕೊಟ್ಕೊಳ್ಳೋಣ? ಎಕ್ಸ್ ಅಂತ ಕೊಡೋಣ. ಇಲ್ಲಿ ಎಕ್ಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಎಕ್ಸ್ ಇನ್ಕ್ರೀಸ್ ಆಯಿತು ಅಂದ್ರೆ ಸಿಂಬಲ್ ಏನು? dx/dt. ಯಾವ ರೇಟ್ ಅಲ್ಲಿ? 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಹೌ ಫಾಸ್ಟ್ ಇಸ್ ಅ ವಾಲ್ಯೂಮ್? ವಾಲ್ಯೂಮ್ ಗೆ ಸಿಂಬಲ್ ಏನು? v. v ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಸಿಂಬಲ್ ಏನು? dv/dt ಕಂಡುಹಿಡಿಯಬೇಕು. when the edge is 10 ಸೆಂಟಿಮೀಟರ್ ಸಿಂಬಲ್ ಕೊಡೋಣ. ಏನು ಸಿಂಬಲ್ ಕೊಡೋಣ? let x be the edge. let ನೋಡಿ x be the edge ಕೊಡಬಹುದಪ್ಪ. that x be the edge and v be the volume. ಯಾರ್ದು? ಕ್ಯೂಬ್. ಬೇಕಾದ್ರೆ ಬರೀರಿ ವಾಲ್ಯೂಮ್ ಆಫ್ ಕ್ಯೂಬ್. ಓಕೆ, ಈಗ ಡೇಟಾದಲ್ಲಿ ಬರೆಯೋಣ. ಎಡ್ಜ್ ಅಂದ್ರೆ ಎಕ್ಸ್. ಎಕ್ಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಎಕ್ಸ್ ಇನ್ಕ್ರೀಸ್ ಅಂದ್ರೆ dx/dt. ಯಾವ ರೇಟ್ ಅಲ್ಲಿ? 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ಹೌ ಫಾಸ್ಟ್ ಇಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಇನ್ಕ್ರೀಸಿಂಗ್? ವಾಲ್ಯೂಮ್ ಆಫ್ ದ ಕ್ಯೂಬ್ ಎಷ್ಟು ಇನ್ಕ್ರೀಸ್ ಆಗುತ್ತೆ? ವಾಲ್ಯೂಮ್ಗೆ ಸಿಂಬಲ್ v. v ಇನ್ಕ್ರೀಸ್ ಆಗುತ್ತೆ ಅಂದ್ರೆ dv/dt is question mark when ಯಾವಾಗ? edge is 10 centimeter long. edge ಅಂದ್ರೆ x is equal to 10 centimeter. So we know that volume of the cube is x cube. Differentiate with respect to t ಮಾಡಬೇಕು, ಹೌದಲ್ಲ ಮಕ್ಕಳ? ರೇಟ್ ಮೆಜರ್ ಅಂದ್ರೆ so dv/dt is equal to 3x square into dx/dt. ಹಾಗೆ ಅರ್ಥ ಮಾಡ್ಕೊಳ್ಳಿ. ಸೊ 3 into x ಅಂದ್ರೆ 10, x square ಅಂದ್ರೆ 100 into dx/dt ಎಷ್ಟಾಯಿತು? 3. ಸೊ 3 into 100 into 3 that is 900. ವಾಲ್ಯೂಮ್ ಆಗಿರೋದ್ರಿಂದ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ನೋಡಿ ನೋಡಿ ಕ್ವಶನ್ ನೋಡಿ. ಓದ್ಕೊಳ್ಳಿಪ್ಪ. Dear student, observe this question. This question is very important. Very important. 5 marks ಗೆ compulsory question. Very important. Length x of a. Length ಗೆ ಸಿಂಬಲ್ ಏನು ಕೊಟ್ಟಿದ್ದಾರೆ? x. And the width y. ಸೊ ರೆಕ್ಟಾಂಗಲ್ ಹೇಳಿದ್ದಾರೆ, ಒಂದು ಶೇಪ್ ಬರೀತೀನಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಲೆಂತ್ x, width y. ಇದು x ಆದ್ರೆ ಇದು x ಆಗುತ್ತೆ, ಇದು y ಆದ್ರೆ ಇದು y ಆಗುತ್ತೆ ಅಲ್ವಾ? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಲೆಂತ್ x ಆಫ್ ಎ ರೆಕ್ಟಾಂಗಲ್ ಇಸ್ ಡಿಕ್ರೀಸಿಂಗ್. ನೋಡ್ಕೊಂಡ್ಬಿಡೋಣ. ಲೆಂತ್ ಗೆ ಸಿಂಬಲ್ ಏನು ಕೊಟ್ಟಿದ್ದಾರೆ? x. x ಏನಾಗ್ತಾ ಇದೆ? ಡಿಕ್ರೀಸ್. ಡಿಕ್ರೀಸ್ ಅಂದ್ರೆ ಚೇಂಜ್ ಆಗ್ತಾ ಇದೆ. x ಡಿಕ್ರೀಸ್ ಅಂದ್ರೆ ಚೇಂಜ್ ಆಗ್ತಾ ಇದೆ. x ಚೇಂಜ್ ಆಗ್ತಾ ಇದೆ ಅಂದ್ರೆ dx/dt. dx/dt ಎಷ್ಟು? 5 ಸೆಂಟಿಮೀಟರ್ ಪರ್ ಮಿನಿಟ್. ಬಟ್ ಏನಾಗ್ತಾ ಇದೆ? ಡಿಕ್ರೀಸ್, ಮೈನಸ್ 5 ಸೆಂಟಿಮೀಟರ್ ಪರ್ ಮಿನಿಟ್. ಓಕೆ, ನೆಕ್ಸ್ಟ್. ಅಂಡ್ ದ ವಿಡ್ತ್ y. ವಿಡ್ತ್ y ಆಫ್ ಎ ರೆಕ್ಟಾಂಗಲ್ ಇಸ್ ಇನ್ಕ್ರೀಸಿಂಗ್. y ಇನ್ಕ್ರೀಸಿಂಗ್ ಅಂದ್ರೆ ಸಿಂಬಲ್ ಏನು? dy/dt is equal. ಇನ್ಕ್ರೀಸ್ ಆಯ್ತು ಅಂದ್ರೆ ಪ್ಲಸ್ ಎಷ್ಟು? 4 ಸೆಂಟಿಮೀಟರ್ ಪರ್ ಮಿನಿಟ್. ಈಗ ಕ್ವಶನ್, ವೆನ್ ಯಾವಾಗ x is equal to 8 ಸೆಂಟಿಮೀಟರ್ ಅಂಡ್ y is equal to 6 ಸೆಂಟಿಮೀಟರ್. ಅರ್ಥ ಮಾಡ್ಕೊಳ್ಳಿ. 6 ಸೆಂಟಿಮೀಟರ್ ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್. ಪೆರಿಮೀಟರ್ಗೆ p ಅಂತ ಕೊಡೋಣ. ಚೇಂಜ್ ಆಫ್ ಪೆರಿಮೀಟರ್ ಅಂದ್ರೆ ಏನು? dp/dt. dp/dt is question mark. Find the rates of change of area of the triangle. ಈ dA/dt is question mark.
ಒಪ್ಕೋತೀರಾ ಹಾಗಾದ್ರೆ? ಈಗ ಪ್ರಾಬ್ಲಮ್ ಮಾಡ್ಕೊಳ್ತಾ ಹೋಗೋಣ, ಡೀಲ್ ಮಾಡ್ತೀನಿ, ಗಮನ ಕೊಡಿ. ಸೊ ಫಸ್ಟ್ ಡಿ ಪಿ ಬೈ ಡಿ ಟಿ ಕಂಡುಹಿಡಿಬೇಕು. ಸೊ ವಿ ನೋ ದಟ್ ಪೆರಿಮೀಟರ್ ಪಿ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಸೈಡ್ಸ್. ಪೆರಿಮೀಟರ್ಗೆ ಫಾರ್ಮುಲಾ ಏನು? ಸಮ್ ಆಫ್ ಆಲ್ ದ ಸೈಡ್ಸ್ ಅಂತ. ಸಮ್ ಆಫ್ ಆಲ್ ದ ಸೈಡ್ಸ್ ಅಂದ್ರೆ x plus x 2x, y plus y 2y. What happens here? 2x plus 2y. 2x plus 2y. So differentiate with respect to t. ಏನಾಗುತ್ತೆ ನೋಡಿ, dp by dt is equal to 2 into dx by dt. ಒಪ್ಕೋತೀರಾ? ಪ್ಲಸ್ 2 into what? dy by dt. ಓಕೆ, ಸಿಂಪ್ಲಿಫೈ ಮಾಡೋಣ. 2 into dx by dt ಅಂದ್ರೆ -5 ಪ್ಲಸ್ 2 into dy by dt ಅಂದ್ರೆ 4, -10 plus 8, that is equal to -2 centimeter per minute ಅಲ್ಲಿ ಬರೀಬೇಕು, ನಾಟ್ ಸೆಕೆಂಡ್. ಹಾಗಾದ್ರೆ ಇಲ್ಲಿ ಡಿ ಪಿ ಬೈ ಡಿ ಟಿ ನೆಗೆಟಿವ್ ಬರ್ತಾ ಇದೆ ಅಂದ್ರೆ ಡಿಕ್ರೀಸ್ ಆಗ್ತಾ ಇದೆ ಅಂತ. ದೇರ್ ಫೋರ್ ಕನ್ಕ್ಲೂಷನ್ ಕೊಡ್ಬೇಕು ಇದಕ್ಕೆ. ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್. ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ? ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್, ಅಟ್ ದ ರೇಟ್ ಆಫ್ ಯಾವ ರೇಟ್ ಮಕ್ಕಳ? ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಪರ್ ಮಿನಿಟ್. ಆಮೇಲೆ ಮೈನಸ್ ಬರ್ದ್ಬಿಟ್ಟಿರಾ, ಇಲ್ಲಿರೋ ಮೈನಸ್ ಯಾವ್ದು ಹೇಳುತ್ತೆ? ಡಿಕ್ರೀಸಿಂಗ್. ಹಾಗಾಗಿ ಮತ್ತೆ ಮೈನಸ್ ಬರೆಯಂಗಿಲ್ಲ. ಡಿಕ್ರೀಸಿಂಗ್ ಅಂತ ಬರ್ದಿದ್ದೀನಿ ಅಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಮೈನಸ್ ಅಂತ. ಓಕೆ, ಸೆಕೆಂಡ್ ಒನ್ ಇಸ್ ಏರಿಯಾ. ವಿ ನೋ ದಟ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಇಸ್ ಲೆಂತ್ ಇಂಟು ಬ್ರೆಡ್ತ್ ಅಥವಾ ಲೆಂತ್ ಇಂಟು ವಿಡ್ತ್, ನಥಿಂಗ್ ಬಟ್ ಎಕ್ಸ್ ಇಂಟು ವೈ. ಹೌದಲ್ವಾ? ದೆನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಡಿ ಎ ಬೈ ಡಿ ಟಿ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಇಂಟು ವೈ ಇರೋದು, ಇಂಟು ಇದ್ದಾಗ ಪ್ರಾಡಕ್ಟ್ ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್, ಬಟ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಟಿ. ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ವೈ ಅಂದ್ರೇನು? ಡಿ ವೈ ಬೈ ಡಿ ಟಿ ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ವೈ ಇಂಟು ವಾಟ್ ಹ್ಯಾಪನ್ಸ್ ಹಿಯರ್? ಡಿ ಎಕ್ಸ್ ಬೈ ಡಿ ಟಿ. ಸಬ್ಸ್ಟಿಟ್ಯೂಷನ್ ಮಾಡೋಣ. ಎಕ್ಸ್ ಅಂದರೆ ಮಕ್ಕಳ 8 ಇದೆ, ಇಂಟು ಡಿ ವೈ ಬೈ ಡಿ ಟಿ ಅಂದರೆ ಎಷ್ಟಿದೆ? 4 ಪ್ಲಸ್ ವೈ ಅಂದರೆ ಎಷ್ಟಿದೆ? 6 ಇಂಟು ಡಿ ಎಕ್ಸ್ ಬೈ ಡಿ ಟಿ -5. ಸೊ ದಟ್ ಈಸ್ ಈಕ್ವಲ್ ಟು 32 minus 30, ದಟ್ ಈಸ್ ಈಕ್ವಲ್ ಟು 2. ಏರಿಯಾ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, ನಾಟ್ ಸೆಕೆಂಡ್. ನೆನಪಲ್ಲಿರಲಿ, ವಾಟ್ ಹ್ಯಾಪನ್ಸ್ ಹಿಯರ್? ಮಿನಿಟ್. ದಿಸ್ ಇಸ್ ವಾಟ್ ಡಿ ಎ ಬೈ ಡಿ ಟಿ. ದೇರ್ಫಾರ್ ಕನ್ಕ್ಲೂಷನ್, ಏರಿಯಾ ಏನಾಗ್ತಾ ಇದೆ? ಪಾಸಿಟಿವ್ ಇರೋದ್ರಿಂದ ಇನ್ಕ್ರೀಸ್ ಆಗ್ತಾ ಇದೆ. ದೇರ್ಫಾರ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್, ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ ಈ ಪ್ರಾಬ್ಲಮ್. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಇನ್ಕ್ರೀಸಿಂಗ್. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಏನಾಗ್ತಾ ಇದೆ? ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್, ಅಟ್ ದ ರೇಟ್ ಆಫ್ ಮಾತಾಡ್ಬೇಕು ನೀವೇ, 2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕೇಳಿ ಮಕ್ಕಳು. ತುಂಬ ಇಂಪಾರ್ಟೆಂಟ್ ಕಂಡ್ರೆ ಈ ಪ್ರಾಬ್ಲಮ್ಮು, ತುಂಬ ಇಂಪಾರ್ಟೆಂಟು.